ರಾಷ್ಟ್ರಪತಿನ ಗೋವಿಂದ ಅವ್ರನ್ನು ಸಹ ಹೆಂಗ್ ನಡೆಸ್ಕೊಂಡಿದ್ದಾರೆ. ಸಂಸತ್ತಿನ ಪೂಜೆ ಮಾಡಕ್ಕೆ ಈಗಿನ ರಾಷ್ಟ್ರಪತಿ ನೀವು ಕರೆದಿದ್ದಂತ ಪ್ರಣಾಳಿಕೆಯಲ್ಲಿ ಕೊಡೋ ಭರವಸೆಯಲ್ಲೂ ಕೂಡ ಇಂಥ ಜಾತಿಯವರಿಗೆ ಇಂಥದ್ ವ್ಯವಸ್ಥೆ ಮಾಡ್ತೀವಿ ಅಲ್ಲಿಗೆ ಬಂದ್ ನಿಂತಿದೆ. ಸಾಮಾಜಿಕ ನ್ಯಾಯ ಅನ್ನೋ ಹೆಸರಲ್ಲಿ ಜಾತಿಗಳನ್ನ ಎತ್ತು ಕಟ್ಟಿ ಜಾತಿಗಳ ನಡುವೆ ಯುದ್ಧದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಚುನಾವಣೆ ಬಂತು ಅಂದ್ರೆ ಅದು ಇನ್ನ ಎಕ್ಸ್ಟ್ರಾ ಡಬಲ್ ಎಕ್ಸ್ಟ್ರಾ ಆಗ್ಬಿಡುತ್ತೆ. ನೋಡಿ ಬಿಜೆಪಿನೋ ಡಬಲ್ ಸ್ಟ್ಯಾಂಡರ್ಡ್ಸ್ ಈಗ ತಾನೇ ತೋರಿಸೋದು ಏನಂತಂದ್ರೆ ನೋಡಿ ಈ ಜಗತ್ತೇ ಒಪ್ಪಂತ ಒಂದು ಅಪ್ರತಿಮ ವಿಜ್ಞಾನಿ ಅಬ್ದುಲ್ ಕಲಾಂ ಅವ್ರನ್ನ ಕೂಡ ಒಬ್ಬ ಅಲ್ಪಸಂಖ್ಯಾತರು ಅಂತ ಗುರುತಿಸ್ತಾ ಇದಾರೆ ಹೊರತು ಅದು ವಿಜ್ಞಾನಿ ಅಂತ ಗುರುತಿಸ್ತಾ ಇಲ್ಲ. ಅವ್ರು ಅಲ್ಪಸಂಖ್ಯಾತರು ಅಂತ ಮಾಡಿದ್ರೆ ನೀವು ಅಲ್ಪಸಂಖ್ಯಾತರು ಅಂತ ಮಾಡಿದ್ರೆ ನೀವು ಅವ್ರ ಮಾತು ನೋಡಿ ಜನರ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇದೇ ಮಾಡೋದು ಯಾವಾಗಲೂ ಅಷ್ಟೇ. ಎಲ್ಲರೂ ವಾಯ್ಸನ್ನು ತಡೆ ಹಿಡಿಲಿಕ್ಕೆ ನೋಡ್ತಾರೆ, ಯಾಕಂದ್ರೆ ಜನಕ್ಕೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಿನ ದಿವಸ ಇಡೀ ಜಾತಿ ಗಣತಿ ಬಗ್ಗೆ ಏನಕ್ಕೆ ಮಾತಾಡ್ತೇವೆ ಅಂದ್ರೆ ನೋಡಿ ರಿಸರ್ವೇಷನ್ಸ್ ಕೊಡ್ತಾರೆ. ರಿಸರ್ವೇಷನ್ಸ್ ಕೆಲವು ಸಮುದಾಯ ಕೆಲವು ಜಾತಿಗಳಿಗೆ ಪರ್ಸೆಂಟೇಜ್ ಬಗ್ಗೆ ಕೊಡ್ತಾರೆ. ಈ ಜಾತಿ ಸೆನ್ಸಸ್ ಆಗದೆ ಇದ್ದರೆ ಅವ್ರ ಪಾಪ್ಯುಲೇಷನ್ ಎಷ್ಟಿದೆ ಅನ್ನೋದು ಗೊತ್ತಾಗದೇ ಇದ್ರೆ ಪರ್ಸೆಂಟೇಜು ಸರಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಜಾತಿ ಗಣತಿ ಬೇಕೇ ಬೇಕಾಗುತ್ತೆ. ಇವತ್ತಿನ ದಿವಸ ಜಾತಿಗೆ ಕೆಲವು ರಿಸರ್ವೇಷನ್ಸ್ ಕೊಟ್ಟಿರೋದ್ರೆ ಒಳ ಜಾತಿಗಳಿಗೆ ಒಳ ಮೀಸಲಾತಿಗೋಸ್ಕರ ಹೋರಾಟಗಳು ನಿಮ್ಮ ಸರ್ಕಾರದಾಗ ನೀವು ಮಾಡಕ್ ಹೋಗಲ್ಲ. ಬಿಹಾರಲ್ಲಿ ಬಂದಾಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಜಾತಿ ಗಣತಿ ಬಿಟ್ಟಿದ ತಕ್ಷಣ ನಿತೀಶ್ ಕುಮಾರ್ ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ನಿಮ್ ಕೇಂದ್ರದ ಅಂಗಳ ಇದೆ. ನಿಮ್ ಶಕ್ತಿ ಸಾಮರ್ಥ್ಯ ಫಸ್ಟ್ ಪ್ರೂವ್ ಮಾಡಿ ತೋರಿಸ್ರಿ. ಬಿಜೆಪಿ ಸರ್ಕಾರದ ಫಸ್ಟ್ ತೋರಿಸಿ. ಪಂಜಾಬ್ ಬಗ್ಗೆ ಮಾತಾಡ್ತಿದ್ರೆ, ಹರಿಯಾಣ ಬಗ್ಗೆ ಮಾತಾಡ್ತಿದ್ರಲ್ಲ, ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಹಾಕಿದೆ. ಇವತ್ತು ಏನಂತ ಒಳ ಮೀಸಲಾತಿ ಕೊಡ್ತಕ್ಕಂತ ಅಧಿಕಾರ ಇರ್ತಕ್ಕಂಥ ಬದ್ಧತೆ ಪ್ರದರ್ಶನ ಮಾಡ್ರಿ ದೇಶಕ್ಕೆ. ಚಂದ್ರಶೇಖರ್ ಅವರು ಅಶ್ವಿನ್ ಅವರು ಅಬ್ಸರ್ವ್ ಏನ್ ಮಾಡ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅವರು ವೆಂಕಟೇಶ್ ಅವರು ಉತ್ತರ ಕೊಡ್ಬೇಕು. ಸಿದ್ದರಾಮಯ್ಯ ಅವರು ಈ ಎಲೆಕ್ಷನ್ ಅನೌನ್ಸ್ ಆಗೋವರೆಗೂ ಕೂಡ ನಾನು ತಂದೆ ತರ್ತೀನಿ ಈ ವರದಿಯನ್ನ ಏನು ಕಾಸ್ಟ್ ಅಂತ ಹೇಳಲ್ಲ, ಅದನ್ನ ಅವರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂತ ಹೇಳಿ ಆ ವರದಿಯನ್ನ ನಾನು ಅನುಷ್ಠಾನಕ್ಕೆ ತಂದೆ ತರ್ತೀನಿ ಅಂತಿದ್ದವರು ಚುನಾವಣೆ ಅನೌನ್ಸ್ ಆದ ತಕ್ಷಣ ಸೈಲೆಂಟ್. ಯಾವುದೇ ರಾಜ್ಯ ಒಂದ್ ನಿಮಿಷ ಮೇಡಮ್, ಯಾವುದೇ ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ಹೆಚ್ಚಿಸೋ ಕಡಿಮೆ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಒಂದ್ ನಿಮಿಷ ಒಳ ಮೀಸಲಾತಿನೂ ಅಷ್ಟೇ. ಒಳ ಮೀಸಲಾತಿನೂ ಅಷ್ಟೇ. ಒಳ ಮೀಸಲಾತಿನ ಜಾರಿ ಮಾಡ್ತಕ್ಕಂಥ ಅಧಿಕಾರ ರೆಕಮೆಂಡ್ ಮಾಡಬಹುದೇ ಹೊರತು ಜಾರಿ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ. ಈಗ ಆಲ್ರೆಡಿ 2 ವರ್ಷದ ಮೊದಲೇ ಇವ್ರು ಹೇಳಿದ್ರಲ್ಲ, ಬೊಮ್ಮಾಯಿ ಸರ್ಕಾರದಲ್ಲೇ ಹೇಳಿದ್ರು ಜಾತಿ ಗಣತಿ ವಿಷಯನ ಕೇಂದ್ರಕ್ಕೆ ಹಾಕಿದೀವಿ ಅಂತ. ಇವತ್ತವರೆಗೂ ಅಮಿತ್ ಶಾ ಅವರು ನರೇಂದ್ರ ಮೋದಿ ಜಾತಿ ಗಣತಿ ಬಗ್ಗೆ ಮಾತಾಡದೇ ಇಲ್ಲ. ಕಾಂತರಾಜ್ ವರದಿ ವಿಚಾರಗ್ರಿ, ಅದಕ್ಕೂ ಒಳ ಜಾತಿ ಒಳ ಮೀಸಲಾತಿಗೂ ಏನ್ ಸಂಬಂಧ? ಅದಕ್ಕೂ ಮೀಸಲಾತಿಗೂ ಏನ್ ಸಂಬಂಧ? ಸ್ವೀಕಾರ ಮಾಡಲೇಬಾರ್ದು ಅಂತ ಹೇಳಿ ಒಂದ್ ನಿಮಿಷ. ಡಿ ಕೆ ಶಿವಕುಮಾರ್ ಒಂದು ಜನಾಂಗದ ಮೀಟಿಂಗ್ ಅಲ್ಲಿ ನಾನು ಆ ಸಮುದಾಯದಲ್ಲಿ ಹುಟ್ಟಿದ್ದೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಹೊರತು ಜಾತಿ ಗಣತಿ ವಿರೋಧ ಮಾಡಿದಾರ? ಸ್ವೀಕಾರ ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಯಾವತ್ತೂ ಜಾತಿ ಗಣತಿ ವಿರೋಧ ಮಾಡಿಲ್ಲ. ಈಗ ಕಾಂಗ್ರೆಸ್ ಅನೇಕ ನಾಯಕರುಗಳಾಗ್ಲಿ ಅಥವಾ ಬಿಜೆಪಿ ನಾಯಕರುಗಳಾಗ್ಲಿ ವಿರೋಧ ಮಾಡ್ತಾ ಇರೋದು ಅದು ಜಾತಿ ಗಣತಿ ವಿರೋಧ ಮಾಡೋದಕ್ಕಲ್ಲ, ಅದು ಗಣತಿ ಅಲ್ಲ, ಅದು ಸರ್ವೆ ಅಂತ ವಿರೋಧ ಮಾಡ್ತಿದ್ದಾರೆ. ವೈಜ್ಞಾನಿಕವಾಗಿಲ್ಲ ಅಷ್ಟು ಅದನ್ನ ಹೇಳ್ತಿದ್ದಾರೆ. ಹತ್ತತ್ತು ಮನೆ ಹೋಗಿ ಒಂದು ಊರಲ್ಲಿ ಒಂದ್ ಮನೆ ಸೇರಿ ಸಂಸತ್ ಮಾಡಿಲ್ಲ. ಪ್ರತಿ ಮನೆಗೂ ಹೋಗಿದ್ದಾರೆ, ಪ್ರತಿ ಮನೆಗೂ ಹೋಗಿದ್ದಾರೆ. ಜಾತಿ ಗಣತಿ ನಾವು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡ್ಬಿಟ್ಟಿದೀವಿ. ಇವಾಗ ಟಿಕೆಟ್ ಕೊಡೋ ವಿಚಾರದಲ್ಲಿ ಆಗ್ತಾ ಇರೋ ಈ ಫೈಟ್ ಇದೆಯಲ್ಲ, ಅದ್ರ ಬಗ್ಗೆ ಟೆನ್ಷನ್ ಹೆಚ್ಚಾಗಿರೋದು ಜೆಡಿಎಸ್ ಪಕ್ಷದವರಿಗೆ. ಯಾಕಂತಂದ್ರೆ ಎಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಅಂತ ಹೇಳ್ತಿರ್ತಾರೆ, ಅಲ್ಲಿ ಕುಮಾರಸ್ವಾಮಿ ಅವರಿಗೆ ನಡಕ ಶುರುವಾಗುತ್ತೆ. ದೇವೇಗೌಡರು ಐಕಾನಿಕ್ ಲೀಡರ್ ಒಕ್ಕಲಿಗ ಸಮುದಾಯಕ್ಕೆ, ಕುಮಾರಸ್ವಾಮಿ ಅವರು ನೆಕ್ಸ್ಟ್ ಆಗ್ಬಹುದು ಅಂತಿತ್ತು. ಬಂತು ಕಾಂಪಿಟೇಷನ್ ಡಿ ಕೆ ಶಿವಕುಮಾರ್ ಅವರಿಂದ. ಟೆನ್ಷನ್ ನಿಮ್ಗೆ ಇರೋದು. ನಾನು ಆರಂಭದಲ್ಲಿ ಹೇಳಿದ್ದೀನಿ, ಕುಮಾರಣ್ಣವರು ಒಕ್ಕಲಿಗರ ನಾಯಕರಾಗಿ ಮುಂಚೂಣಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮತ್ತೆ ಇಲ್ಲಿ ಒಂದು ಪರ್ಯಾಯವಾದ ಅನಿವಾರ್ಯತೆ BJP ಮತ್ತು JDS ಹೊಂದಾಣಿಕೆ ಅನ್ನೋದಲ್ಲ. ಚುನಾವಣಾ ಅಂತ ಬಂದಾಗ ಚುನಾವಣೆಯ ಲೆಕ್ಕಾಚಾರಗಳು ಬೇರೆ ಇರುತ್ತೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷನ ರಾಜ್ಯದಿಂದ ಹೊರಹಾಕಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ. ಅದರಿಂದ ಇಬ್ಬರು ಒಂದಾಗಿ ಮೈತ್ರಿ ಮಾಡಿಕೊಂಡು ಇಬ್ಬರು ಅವ್ರ ವಿರುದ್ಧ ನಾವು ಹೋರಾಡ್ತಿದ್ವಿ. ವಿನಃ ಇದರಲ್ಲಿ ಯಾವುದೇ ಅನಿವಾರ್ಯತೆ ಇಲ್ಲ.
ಒಕ್ಕಲಿಗರ ನಾಯಕರಾಗಿ ಕಾಂಗ್ರೆಸ್ನ DK ಶಿವಕುಮಾರ್ ಮುನ್ನೆಲೆಗೆ ಬಂದರೆ ಸಂತೋಷ ಆಗಲಿ. ಕುಮಾರಣ್ಣವ್ರು ಎಲ್ಲ ವರ್ಗದ ನಾಯಕರಿದ್ದಾರೆ. ನಮ್ಗೆ ಒಕ್ಕಲಿಗರ ಮತ ಒಂದೇ ಅಲ್ಲ, ಎಲ್ಲ ಸಮುದಾಯದವರು ಇದ್ದಾರೆ, ಕುರುಬ ಸಮುದಾಯದವರು ಇದ್ದಾರೆ. ಈಗ ಮಾನ್ಯ ಸಿದ್ದರಾಮಯ್ಯ ವೆಂಕಟೇಶಣ್ಣ ತಾಳೋಣ ಒಂದ್ ನಿಮಿಷ ತಾಳ್ತಾಳಿ, ನಾನು ಎಷ್ಟೊತ್ತು ಕೂತಿದ್ದೀನಿ ಗೊತ್ತಾ ನಿಮ್ಮ ಸುಮ್ಮನೆ ಏನೋ ಟಾಪಿಕ್ ಡೈವರ್ಟ್ ಮಾಡ್ಕೊಂಡು ಕಿತ್ತಾಟ ಆಡಬಾರ್ದು. ಸಿದ್ದರಾಮಣ್ಣವರು ನೀವು ಹೇಳಿದ್ರೆ ಎಲ್ಲ ವರ್ಗದ ಜನಾಂಗದ ಹರಿಕಾರ ಅಂತ, ಎಲ್ಲಿ ಸರ್? ಅಹಿಂದ ಅಂತ ಒಂದು ಕಟ್ಕೊಂಡ್ರು, ಅಹಿಂದ ಒಂದು ಬ್ಲಾಕ್ ಮೇಲ್ ಮಾಡ್ಕೊಂಡು ಹೋದ್ರು. ಮಾನ್ಯ DK ಶಿವಕುಮಾರ್ ಒಕ್ಕಲಿಗ ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಅಹಿಂದಕ್ಕೆ ನಾನು ಹಿಂದೆ ಇರ್ತೀನಿ, ನಾನು ಜೊತೆಲಿ ಇರ್ತೀನಿ ಅಂತ ಒಂದು ಬ್ಲಾಕ್ ಮೇಲ್ ತಂತ್ರಗಳನ್ನ ಮಾಡ್ಕೊಂಡು ಹೇಳ್ತೀನಿ. ಭರವಸೆ ಏನ್ ಗೊತ್ತಾ ಹೇಳ್ತಿರೋದು ಕೇಳಿ. ಕಾಂಗ್ರೆಸ್ ಅವರು ಈ ಕಡೆ ಮಸೀದಿನೂ ಕಟ್ಟಿಲ್ಲ, ಈ ಕಡೆ ಚರ್ಚಿನೂ ಕಟ್ಟಿಲ್ಲ, ಈ ಕಡೆ ಮಠಗಳನ್ನೂ ಕಟ್ಟಿಲ್ಲ, ಒಡೆದಕ್ಕೆ ಆಳ ನೀತಿ ಒಂದು ಕಲ್ತಿದ್ದೀರ. ಏನಕ್ಕೆ ಅಂದ್ರೆ ಕೇಳಿಸ್ಕೊಳ್ಳಿ, ಅವ್ರು ಹೇಗೆ ಹಿಂದ ಒಂದು ಸ್ಟ್ರಾಟಜಿ ತಂದ್ರು, ಮಾನ್ಯ DK ಶಿವಕುಮಾರ್ ಒಕ್ಕಲಿಗರು ಸ್ಟ್ರಾಟಜಿ ತಂದ್ರು. ನಮಗ್ ಬೇಡ ಸ್ವಾಮಿ, ನಮ್ಗೆ ಎಲ್ಲ ವರ್ಗದ ಜನರು ಬೇಕು, ಎಲ್ಲ ಸಮುದಾಯದವ್ರು ಬೇಕು. ಟಿಕೆಟ್ ಕೊಟ್ಟಿದ್ದೀರಿ, ಎಲ್ಲಿ ಸಿಕ್ಕಿರೋದು 3, 2 ಒಕ್ಕಲಿಗರು ಟಿಕೆಟ್ ಕೊಡ್ಬೇಕಲ್ಲ. ಅದೇ ಮತ್ತೆ ಚುನಾವಣಾ ಸ್ಟ್ರಾಟಜಿ, ಕಾಂಗ್ರೆಸ್ನ ರಾಜ್ಯದಿಂದ ಹೊರ ಹಾಕಬೇಕು. ಈಗ ನೀವು ಹೇಳ್ತಿರೋದು JDS ಅವರು ಯಾರಾದ್ರೂ ಕಾಂಗ್ರೆಸ್ ಅವ್ರಿಗೆ ಶರಣಾಗ್ಬಿಟ್ಟು ನಾವು ಸೋಲ್ತೀವಿ, ನೀವು ಗೆದ್ಕೊಂಡು ಹೋಗಿ ಅನ್ನಕ್ಕಾಗತ್ತೆ. ಬುಡು ಸಮೇತ ಅನಿವಾರ್ಯತೆ ಅಲ್ಲ ಅದು, ಅನಿವಾರ್ಯತೆ ಅಲ್ಲ. ನಮ್ ಪಕ್ಷ ಬೆಳಿಬೇಕು, ಜಾತ್ಯತೀತ ಜನತಾದಳ ಕರ್ನಾಟಕದಲ್ಲಿ ಇರಬೇಕು, ಕಾಂಗ್ರೆಸ್ ಅವ್ರನ್ನ ಎದುರಿಸಬೇಕು, ಆಡಳಿತ ಸರ್ಕಾರಕ್ಕೆ ಚಾಟಿ ಬೀಸಬೇಕು. ನಮ್ಮ ಸ್ಟ್ರಾಟಜಿ ಅದು. ಅನಿವಾರ್ಯತೆ ಜಾತ್ಯತೀತ ನೀವು ಒಂದು ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷರಾಗಿ ತಿಳ್ಕೋಬೇಕು. 14 ಕೊಟ್ಟು ಸರ್ಕಾರ ಬೀಳಿಸದ್ರಂತೆ, ಒಕ್ಕಲಿಗ ಸಿಎಂ ಆಗಿದ್ದ ಸರ್ಕಾರವನ್ನ. 14 ಆರೋಪ ಬಂತವ್ರ ಮೇಲೆ. JH ಪಟೇಲ್ರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಒಂದು ಒಕ್ಕಲಿಗ ಕಮ್ಯುನಿಟಿ ಡೆಪ್ಯೂಟಿ CM ಮಾಡಬಹುದಿತ್ತು. ಪೂಜ್ಯ ದೇವೇಗೌಡರು ಅವಾಗ ಡಿಸಿಷನ್ ತಗೊಂಡ್ರು, ಸಿದ್ದರಾಮಣ್ಣ ಅವ್ರು ಆಗ್ಲಿ ಹಿಂದುಳಿದ ವರ್ಗದವರು ಬರ್ಬೇಕಂತೇಳಿ ಅವತ್ತು ಡೆಪ್ಯೂಟಿ CM ಮಾಡಿದ್ರು. ಯಾಕೆ? ಅವತ್ತು ಎಲ್ಲ ವರ್ಗದ ನಾಯಕರು ಅಂತ ಗೊತ್ತಾಗ್ಲಿಲ್ವಾ? ಮತ್ತೆ ನೀವು ಕಾಂಗ್ರೆಸ್ಸಿನ SC ಮೋರ್ಚಾ ಅಧ್ಯಕ್ಷರಾದ್ರು ನೀವು ಕೇಳಿಸ್ಕೊಬೇಕು ವೆಂಕಟೇಶ್. ಏನ್ ಗೊತ್ತಾ, ಅವತ್ತು 1999ರಿಂದ 2004 ಮಾನ್ಯ SM ಕೃಷ್ಣ ಅವರ ಅವಧಿ ಮುಗಿದ ನೆಕ್ಸ್ಟ್ ಚುನಾವಣೆಯಲ್ಲಿ ಪೂಜ್ಯ ದೇವೇಗೌಡರು ಕುಮಾರಣ್ಣ ಅವ್ರು ಕೇಳ್ಕೊಂಡಿದ್ದು ಖರ್ಗೆ ಅವ್ರನ್ನ, ಸೀನಿಯರ್ ಖರ್ಗೆ ಅವ್ರನ್ನ CM ಒಪ್ಪಲ್ಲ, ಬೇಕಂತ ಅವತ್ತಿನ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಳಿಸ್ಕೊಳ್ಳಿ. 2018ರಲ್ಲೂ ನೀವು ಮನೆ ಹತ್ರ ಬಂದಿದ್ರಲ್ಲ, ಇವಾಗ ಹೇಳ್ತಿದ್ರಲ್ಲ 6 ದೋಸೆ ಕೊಟ್ರೆ ಅತ್ತೆ ಕಡೆ, ಅದು ನಿಮ್ದು ಕೇಳಿ ಏನಕ್ಕೆ ಕೇಳ್ತಿದ್ದೀನಿ ಅಂತ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿ ನಮ್ಗೆ ಈ ಬಾರಿ ಬೇಡ, ಯಾಕೆಂದ್ರೆ ನಮ್ಮ ಅತಿ ಕಡಿಮೆ ಶಾಸಕರ ಸ್ಥಾನ ಇದೆ ಅಂತ. ನೀವೇನ್ ಮಾಡಿದ್ರಿ? ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಲ್ಲಿ ಕೊಡಲ್ಲ ಅಂದ್ರೆ ನೀವು ವಿರೋಧಿಸ್ಬೇಕು. ನೀವು ಸಿದ್ಧಾಂತ ನೋಡಿ, ನಾನು ಹೇಳ್ತೀನಿ ರಾಜಕೀಯ ಬೇರೆ, ಸಿದ್ಧಾಂತದ ವಿಚಾರದಲ್ಲಿ ಬಂದಾಗ ನಾನು ಅವಾಗ್ಲೇ ಹೇಳ್ದೆ, ಮಸೀದಿ ಕಟ್ಟಿ ಅಭ್ಯಾಸ ಇಲ್ಲ ಕಾಂಗ್ರೆಸ್ ಅವ್ರಿಗೆ, ಚರ್ಚ್ ಕಟ್ಟಿ ಅಭ್ಯಾಸ ಇಲ್ಲ, ಸಮಗ್ರ ದೇಶ ಒಂದು ಒಳ್ಳೇದ್ ಮಾಡಿದ್ದೀರಾ ಈ ದೇಶಕ್ಕೆ. ಒಂದ್ 10 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕಲ್ಲ ವೆಂಕಟೇಶ್ ಅವರು. ಒಂದ್ ನಿಮಿಷ ಸರ್. ಈಗ ಆಕ್ಚುಲಿ ಕುಮಾರಸ್ವಾಮಿ ಅವರು DK ಶಿವಕುಮಾರ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಸತ್ಯನೇ. ಕಾರಣ ಯಾಕಂದ್ರೆ ಕುಮಾರಸ್ವಾಮಿ ಅವರು ಹತಾಶ ಮನೋಭಾವನ ವಿಚಾರ. DK ಶಿವಕುಮಾರ್ ಆಶೀರ್ವಾದ ಶ್ರೀಗಳನ್ನ ಎದುರಿಸ್ತೀರಾ, ಶ್ರೀಗಳಿಗೆ ಧಮಕಿ ಹಾಕ್ತೀರಾ ಅಂತ. ಇವತ್ತು ನಿಮ್ಮ ಸ್ವಾಮಿ ಬಾಲಗಂಗಾಧರನಾಥ ಸ್ವಾಮೀಜಿನ, ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನ ನಿಮ್ಮ ದೇವೇಗೌಡರು ಕುಟುಂಬ ನಡೆಸ್ಕೊಂಡಿರ್ತಕ್ಕಂಥ ಇತಿಹಾಸ ದಯಮಾಡಿ ನೋಡಿ. ಕಾಂಗ್ರೆಸ್ ಅವರು ಚುನಾವಣೆ ಬಂದ ಕಾಲು ಬೀಳಕ್ ಹೋಗ್ತಾರೆ. ಯಾಕೆ ಬುದ್ಧಿ? ನಾನು ಕೊನೆ ಒಂದು ನಿಮಿಷ ಸರ್, ಒಂದು ನಿಮಿಷ ಮಿಕ್ಕಿದೆ. ನಾನು ಒಂದು ಲಾಸ್ಟ್ ಪಾಯಿಂಟ್ ಮಾಡ್ಬಿಡ್ತೀನಿ. BJP ಅವ್ರಿಗೆ ಯಾಕಂದ್ರೆ ಅವರು ಶುರು ಮಾಡಿದಾಗ ಈ ಚರ್ಚೆ ಫುಲ್ ಲೆಕ್ಚರ್ ಕೊಟ್ರು ಎಲ್ರಿಗೂ ಅಲ್ವಾ. ನೋಡಿ, ನೀವು ರಾಹುಲ್ ಗಾಂಧಿನ ಅಟ್ಯಾಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ನಿದ್ದೆ ಬರಲ್ಲ. ಇವಾಗ ನೋಡಿ, 2 ವಾರ ಇದೆ ಎಲೆಕ್ಷನ್ಗೆ, ಇಲ್ಲಿವರೆಗೂ ರಿಯಲ್ ಇಶ್ಯೂಸ್ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀರಾ ನೀವು?
ನಿಮ್ಗೆ ಪ್ರಶ್ನೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಜಾತಿ ಜಾತಿ ಅದು ಇದು ಅವನು ಇವ್ರು ಅಲ್ಲ, ರಿಯಲ್ ಇಶ್ಯೂಸ್ ಬಗ್ಗೆ ಚರ್ಚೆ ಯಾವಾಗ ಆಗುತ್ತೆ? ಟೈಮ್ ಟೇಬಲ್ ಇದೆಯಾ? ಇಡೀ ನಮ್ಮ ಚುನಾವಣೆ ಮೋದಿಯವರ ಭಾಷಣವನ್ನ ಫಾಲೋ ಮಾಡಿ, ಯಾವುದೇ ಲೀಡರ್ಗಳ ಭಾಷಣವನ್ನ ಫಾಲೋ ಮಾಡಿ, ಇನ್ಕ್ಲೂಡಿಂಗ್ ನಮ್ಮ ಪ್ರಣಾಳಿಕೆಯಿಂದ ಹಿಡ್ಕೊಂಡು ಡೆವಲಪ್ಮೆಂಟ್. ಆದ್ರೆ ನಾವು 10 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಹೇಳ್ಬೇಕಾರೆ 70 ವರ್ಷ ಯಾವ ತರ ಲೂಟಿ ಮಾಡಿದ್ರು, ಕಚ್ಚತೀವು ದ್ವೀಪವನ್ನು ಯಾವ ತರ ಬಿಟ್ಕೊಟ್ರು, ಯಾವ ತರ ಬಿಟ್ಕೊಟ್ರು, ದೇಶವನ್ನ ಬರ್ಬಾದ್ ಮಾಡಿದ್ರು ಅಂತ ಹೇಳಿ ಕರ್ನಾಟಕದಲ್ಲಿ ಯಾವುದು ಎಲ್ಲಿ 54 ಲಕ್ಷ ರೈತರ ಬಾಳಿಗೆ 2,000 ರೂಪಾಯಿ ಹೋಗ್ತಾ ಇರ್ತಕ್ಕಂಥದ್ದು, ಹೆಣ್ಮಕ್ಳಿಗೆ ನಾವು ಶೌಚಾಲಯ ಕಟ್ಕೊಂಡಿರ್ತದ್ದು, ಹೆಣ್ಮಕ್ಳಿಗೆ ಮನೆಗೆ ನಲ್ಲಿ ಹಾಕೊಂಡಿರ್ತಕ್ಕಂಥದ್ದು, ಮನೆಗೆ ಗ್ಯಾಸ್ ಹೋಗಿರ್ತಕ್ಕಂಥದ್ದು, ಇದನ್ನ ಕಾರಣಕ್ಕೋಸ್ಕರ ಪರ್ಸನಲ್ ಬೈಕ್ ಏನಂತಂದ್ರೆ ಈ ಪೊಲಿಟಿಕಲ್ ಪಾರ್ಟೀಸ್ ನ ಪಕ್ಕಕ್ಕೆ ಇಟ್ಬಿಟ್ಟು ಈ ಜಾತಿ ರಾಜಕಾರಣದ ಬಗ್ಗೆನೆ ಬ್ಯಾಲೆನ್ಸ್ ಡಿಬೇಟ್ ಒಂದ್ ಮಾಡ್ಬೇಕು ಅಂತ ಅದನ್ನ ಪ್ರಯತ್ನ ಪಡ್ತೀವಿ ಸರ್. ಅವಾಗ ಜಾಸ್ತಿ ಸಮಯ ನಿಮಗೆ ಇವತ್ತು ಕೊಡಕ್ಕಾಗ್ಲಿಲ್ಲ. ಎನಿವೆ, ಜಾತಿ ಈ ಅಭಿವೃದ್ಧಿ ಅನ್ನೋ ವಿಚಾರದಲ್ಲಿ ಸಮಾನವಾಗಿ ಸಂಪನ್ಮೂಲ ಹಂಚಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಜಾತಿ ಆಧಾರದ ಮೇಲೆ ರಿಸರ್ವೇಶನ್ ಕೊಟ್ರೆ ಅಲ್ಲಿಗೆ ಅದು ಸೂಕ್ತ. ಆದ್ರೆ ಟಿಕೆಟ್ ಕೊಡೋ ವಿಚಾರದಲ್ಲಿ, ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ, ಆಯ್ಕೆಯಾದ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡೋ ಎಲ್ಲೆಲ್ಲಿ ತನಕ ತಲುಪ್ತಿದೆ ಅಂತಂದ್ರೆ ನಿಜವಾದ ಚುನಾವಣೆಯ ಮೌಲ್ಯ ಈ ಜಾತಿ ಹೆಸರಲ್ಲಿ ವಿಂಗಡಣೆ ಆಗ್ತಿದೆಯಲ್ಲ, ಅದು ಬೇಡ ಅಂತ ಹೇಳಿ